ರಾಜ್ಯದಾದ್ಯಂತ ಸಂಚಲನವನ್ನ ಸೃಷ್ಟಿಸಿದ್ದಂತಹ ಪ್ರಕರಣ ಅಂತಂದ್ರೆ ಅದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾದಂತಹ ಕಾಲ್ತುಳಿತ ಪ್ರಕರಣ. ಈ ಪ್ರಕರಣದ ತನಿಖೆ ನಡೀತಾ ಇದೆ. ಈಗಾಗಲೇ ಮ್ಯಾಜಿಸ್ಟ್ರೇಟ್ ವಿಚಾರಣೆ ಮುಕ್ತಾಯ ಆಗಿದೆ. ಈ ಮ್ಯಾಜಿಸ್ಟ್ರೇಟ್ ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಏನೇನು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಅನ್ನೋದರ ಬಗ್ಗೆ ಡೀಟೇಲ್ಸ್ ಅನ್ನ ನಾನು ಕೊಡ್ತಾ ಇದ್ದೆ. ಅಧಿಕಾರಿಗಳು ಹೇಳ್ತಾರೆ, ಮಧ್ಯಾಹ್ನ ಸೇರಿದ್ದಂತಹ ಆ ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಹರಸಾಹಸ ಪಡಬೇಕಾಯಿತು. ಯಾಕಂತಂದ್ರೆ 50,000ಕ್ಕಿಂತ ಕಡಿಮೆ ಫ್ಯಾನ್ಸ್ ಬರುವ ನಿರೀಕ್ಷೆ ಇತ್ತು. IPL ಮ್ಯಾಚ್ಗಿಂತ ಹೆಚ್ಚು ಪೊಲೀಸರ ನಿಯೋಜನೆಯನ್ನ ಮಾಡಿದ್ವಿ. ಯಾವಾಗ ಅಲ್ಲಿ IPL ಮ್ಯಾಚ್ ಆಗ್ತಾ ಇತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ, ಆಗ ಎಷ್ಟು ಪೊಲೀಸರನ್ನ ಭದ್ರತೆಗೆ ಅಂತ ನಿಯೋಜನೆ ಮಾಡಲಾಗ್ತಾ ಇತ್ತೋ ಅದಕ್ಕಿಂತ ಹೆಚ್ಚಾಗಿ ಪೊಲೀಸರನ್ನ ಭದ್ರತೆಗೆ ಅಂತ ಆ ದಿನ ವಿಜಯೋತ್ಸವದ ಸಂಭ್ರಮಾಚರಣೆಯ ದಿನ ನಾವು ನಿಯೋಜನೆ ಮಾಡಿದ್ವಿ ಅಂತ ಅಧಿಕಾರಿಗಳು ಹೇಳ್ತಾರೆ. IPL ಮ್ಯಾಚ್ ನಡೆಯುವಂತಹ ಸಂದರ್ಭದಲ್ಲಿ 500ರಿಂದ 550 ಸಿಬ್ಬಂದಿ ನಿಯೋಜನೆ ಮಾಡ್ತೀವಿ. ಆದರೆ ಜೂನ್ 4ರಂದು 900ಕ್ಕೂ ಅಧಿಕ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ವಿ. 400 ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನ ನೇಮಿಸಿದ್ವಿ ಅಂತ ಅಧಿಕಾರಿಗಳು ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ದಾರೆ. IPL ಮ್ಯಾಚ್ ವೇಳೆ 4 KSRP ನಿಯೋಜನೆ ಮಾಡಲಾಗಿತ್ತು. ಘಟನೆಯ ದಿನ 13 KSRP ತುಕಡಿ ನಿಯೋಜಿಸಿದ್ರು. ದುರಂತದ ಬಳಿಕ ಮತ್ತೆ 14 KSRP ತರಿಸಿಕೊಂಡಿದ್ದರು ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಿಚಾರಣೆಯ ಸಂದರ್ಭದಲ್ಲಿ ಎಲ್ಲ ಮಾಹಿತಿಯನ್ನ ಹೇಳಿಕೊಂಡಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಸಾಮಾನ್ಯವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಮ್ಯಾಚಸ್ ನಡೆಯುವಂತಹ ಸಂದರ್ಭದಲ್ಲಿ ಏನು ಭದ್ರತೆಯನ್ನ ಮಾಡ್ತಾ ಇದ್ವೋ ಅದಕ್ಕೆ ಹೆಚ್ಚಿನ ಪಟ್ಟು ಭದ್ರತೆಯನ್ನ ಜೂನ್ 4ನೆಯ ತಾರೀಕು ವಿಜಯೋತ್ಸವದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಾವು ಮಾಡಿಕೊಂಡಿದ್ವಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. 400 ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳನ್ನ ಭದ್ರತೆಗೆ ಅಂತ ನಿಯೋಜಿಸಿದ್ವಿ. IPL ಮ್ಯಾಚ್ ವೇಳೆ 4 KSRP ನಿಯೋಜನೆ ಮಾಡಲಾಗ್ತಾ ಇತ್ತು. ಆದರೆ ಆವತ್ತು 13 KSRP ತುಕಡಿಯನ್ನ ನಿಯೋಜನೆ ಮಾಡಿದ್ವಿ. ದುರಂತದ ನಂತರ ಮತ್ತೆ 14 KSRP ತುಕಡಿಯನ್ನ ತರಿಸ್ಕೊಂಡಿದ್ವಿ ಅಂತ ಪೊಲೀಸರು ವಿಚಾರಣೆ ಸಂದರ್ಭದಲ್ಲಿ ಹೇಳ್ತಾರೆ. ಸಿಬ್ಬಂದಿ ನಿಯೋಜನೆ ಲಿಸ್ಟ್ ಸಮೇತ DCಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಟ್ರೈನಿಂಗ್ ನಲ್ಲಿದ್ದ 200 ಸಿಬ್ಬಂದಿ ಕೊನೆ ಕ್ಷಣದಲ್ಲಿ ಅವರನ್ನ ಕೂಡ ನಿಯೋಜನೆ ಮಾಡಿದ್ವಿ. DCಗೆ ಎಲ್ಲ ವಿವರವನ್ನ ಕೊಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು. ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಬ್ಯಾರಿಕೇಡ್ ಸೇರಿದ ಹಾಗೆ ಎಲ್ಲ ವ್ಯವಸ್ಥೆಯನ್ನ ಎಲ್ಲ ಬಂದೋಬಸ್ತನ್ನ ಮಾಡ್ಕೊಂಡಿದ್ವಿ. ಆದರೆ ಸ್ಟೇಡಿಯಂ ಗೇಟ್ ಚಿಕ್ಕದಾಗಿತ್ತು. ಏಕಾಏಕಿ ಜನ ನುಗ್ಗಿ ಬಂದ್ರು. ಹಾಗಾಗಿ ದುರಂತ. ಸಿಬ್ಬಂದಿ ನಿಯೋಜನೆಯ ಲಿಸ್ಟ್ ಸಮೇತ DCಗೆ ಮಾಹಿತಿಯನ್ನ ಕೊಟ್ಟರು. 200 ಸಿಬ್ಬಂದಿ ಟ್ರೈನಿಂಗ್ ನಲ್ಲಿದ್ದಂತಹ 200 ಸಿಬ್ಬಂದಿಯನ್ನು ಕೂಡ ಕೊನೆ ಕ್ಷಣದಲ್ಲಿ ನಿಯೋಜಿಸಲಾಯ್ತಂತೆ. ಇದರ ಜೊತೆಗೆ ಬ್ಯಾರಿಕೇಡ್ ಸೇರಿದ ಹಾಗೆ ಎಲ್ಲ ರೀತಿಯ ಬಂದೋಬಸ್ತನ್ನ ಪೊಲೀಸರು ಮಾಡಿಕೊಂಡಿದ್ರು. ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಆಗ್ಲಿಲ್ಲ. ಕಾರಣ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ರು. ಸ್ಟೇಡಿಯಂ ಗೇಟ್ ಕೂಡ ಚಿಕ್ಕದಾಗಿತ್ತು. ಏಕಾಏಕಿ ಜನ ನುಗ್ಗಿ ಬಂದಿರೋದ್ರಿಂದ ಕಾಲ್ತುಳಿತ ಆಯಿತು. ತಡವಾಗಿ ಗೇಟ್ ಓಪನ್ ಮಾಡಿದ್ದೂ ಕೂಡ ಅವಘಡಕ್ಕೆ ಕಾರಣ ಅಂತ ಪೊಲೀಸ್ ಅಧಿಕಾರಿಗಳು ತಮ್ಮ ವರ್ಷನ್ ಅನ್ನ ವಿಚಾರಣೆಯ ಸಂದರ್ಭದಲ್ಲಿ DC ಜಗದೀಶ್ ಅವರ ಮುಂದೆ ಇಟ್ಟಿದ್ದಾರೆ. ಚಿನ್ನಸ್ವಾಮಿ ಕಾಲ್ತುಳಿತ ಈ ಸಂದರ್ಭದಲ್ಲಿ ಅಧಿಕಾರಿಗಳು ಕಂಡದ್ದೇನು, ಅಧಿಕಾರಿಗಳ ಸ್ಟ್ಯಾಂಡ್ ಏನಾಗಿತ್ತು, ಯಾವ ರೀತಿ ಭದ್ರತೆ ಒದಗಿಸಿದ್ರು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಜೂನ್ 4ನೆಯ ತಾರೀಕು ಮಧ್ಯಾಹ್ನದ ವೇಳೆ ಸೇರಿದ್ದಂತಹ ಜನರ ನಿಯಂತ್ರಣಕ್ಕಾಗಿ ಹರಸಾಹಸವನ್ನ ಪಡಲಾಯಿತು. 50,000ಕ್ಕಿಂತ ಕಡಿಮೆ ಅಭಿಮಾನಿಗಳ ನಿರೀಕ್ಷೆ ಇತ್ತು. ಆದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದರು. ಆದರೂ IPL ಮ್ಯಾಚ್ಗಿಂತ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಯಿತು. IPL ಮ್ಯಾಚ್ ವೇಳೆ 500ರಿಂದ 550 ಸಿಬ್ಬಂದಿಗಳ ನಿಯೋಜನೆ ಆಗ್ತಾ ಇತ್ತು. ಜೂನ್ 4ರಂದು 900ಕ್ಕೂ ಅಧಿಕ ಸಿಬ್ಬಂದಿ ನಿಯೋಜನೆ ಮಾಡಲಾಯಿತು. IPL ಮ್ಯಾಚ್ ವೇಳೆ 4 KSRP ನಿಯೋಜನೆ ಆಗತ್ತೆ. ಆದರೆ ಆವತ್ತು ಜೂನ್ 4ನೇ ತಾರೀಕು 13 KSRP ತುಕಡಿ ನಿಯೋಜನೆ ಆಗಿತ್ತು. ದುರಂತದ ಬಳಿಕ ಮತ್ತೆ 14 KSRP
ಬುಲಾವ್ ನೀಡಲಾಯಿತು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.